ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂಥ ಈ ಬೆಳವಣಿಗೆ ಅಂದರೆ ಸಿಎಂ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಜಟಾಪಟಿಯ ಬಗ್ಗೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಮತ್ತೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಏನಂತ? ಬಿಹಾರ ರಿಸಲ್ಟ್ನಿಂದಾಗಿ ರಾಹುಲ್ ಗಾಂಧಿ ಅವರು ಡಮ್ಮಿ ಆಗಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಏನಿದ್ರು ಸಿದ್ದರಾಮಯ್ಯ ಅವರದ್ದೇ ಪ್ರಾಬಲ್ಯ. ಡಿಕೆ ಶಿವಕುಮಾರ್ ಅಸ್ತ್ರ ಬಿಹಾರ ಚುನಾವಣೆಯಲ್ಲಿ ವರ್ಕೌಟ್ ಆಗಿಲ್ಲ. ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಬಿಡಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನಿರಲ್ಲ. ಇವರಿಬ್ಬರ ಕಿತ್ತಾಟದ ಮಧ್ಯೆ ರಾಜ್ಯದಲ್ಲಿ ಸರ್ಕಾರ ಪತನ ಆಗೇ ಆಗುತ್ತೆ, ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಆಗೇ ಆಗುತ್ತೆ ಅನ್ನುವಂಥ ಭವಿಷ್ಯವನ್ನ ಆರ್ ಅಶೋಕ್ ನುಡಿತಾ ಇದ್ದಾರೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ. ಇನ್ನೇನಿದ್ರು ಸಿದ್ದರಾಮಯ್ಯಿಂದ ಇಲ್ಲಿ ಪವರ್. ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು. ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು. ನೋಡಿ, ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ. ಒಟ್ಟಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಈ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ, ಹಣೆ ಬರೋದು ವರ ಕೊಡಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಅವಾಗ ಡೆಲ್ಲಿ ಟೂರು, ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಟಿಕಾನ್ ಆಗ್ತಾ ಇದ್ದಾರೆ. ಅಂದರೆ ನಾನೇ ಪವರ್ಫುಲ್ ಅನ್ನೋದು. ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ, ಅವನು ಹಠವಾದಿ. ಅವ್ರಿಗೂ ಲೂಟಿ ಹೊಡಿಬೇಕು, ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು, ಡಿ ಕೆನೂ ಲೂಟಿ ಹೊಡಿಬೇಕು. ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಬರೋದು ಯಾರು ಹೆಗಲು ಕೊಡೋದು ಅಷ್ಟೇ. ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಜನರ ಪಾಲಿಗಂತೂ ಸರ್ಕಾರ ಸತ್ತು. ಕಾಂಗ್ರೆಸ್ ವೀಕ್ ಇದೆ.